ಎರಡನೇದು ಉಪಮಾನ ಪ್ರಮಾಣ, ಮೂರನೇದು ಅನುಮಾನ ಪ್ರಮಾಣ, ನಾಲ್ಕನೇದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ನಾವು ಲೈಫಲ್ಲಿ 4 ಪ್ರೂಫ್ಗಳನ್ನೇ ಹಿಡ್ಕೊಂಡಿರ್ತೀವಿ ಯಾವಾಗ್ಲೂ. ಆ ಪ್ರಮಾಣಗಳು ಅಂದ್ರೆ ಪ್ರೂಫ್, ಏನು ಪ್ರೂಫ್ ಇರುತ್ತೆ ಅಂದ್ರೆ ನಾವು ಲೈಫ್ ಲೀಡ್ ಮಾಡ್ಬೇಕಾದ್ರೆ ಇದನ್ನ ನಿತ್ಯ ನೋಡ್ತಾ ಇರ್ತೀವಿ, ನಮಗೆ ಅದ್ರ ಕಡೆ ಅಷ್ಟು ಗಮನ ಇರೋದಿಲ್ಲ. ಅದನ್ನ ನಾವು ಆಧ್ಯಾತ್ಮಿಕತೆಯಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಕೂಡ ನಮಗೆ ಅರಿವಿರೋದಿಲ್ಲ. ಅದನ್ನ ಗಮನವಾಗಿ ನೋಡ್ಬೇಕು ಅಂತ ಹೇಳ್ತಾರೆ. ಈ ಪ್ರಮಾಣಗಳು ಯಾವ್ದಂದ್ರೆ ಶಬ್ದ ಪ್ರಮಾಣ. ಫಸ್ಟ್ನೇದು ಶಬ್ದ ಪ್ರಮಾಣ ಆಗಿರತ್ತೆ. ಶಬ್ದ ಪ್ರಮಾಣ ಅಂದ್ರೆ ಏನು ಅಂದ್ರೆ ನಾವು ಯಾರಾದ್ರೂ ಹೇಳಿದ್ರೆ ಅದನ್ನ ನಂಬ್ಕೊಳ್ಳೋದು. ಅದು ಅವರ ಹೆಸರು ಅವ್ರು ಹೇಳಿದ ತಕ್ಷಣ ಓ ಕರೆಕ್ಟ್ ಅಂತ ನಂಬ್ಕೊಳ್ತೀವಿ, ಪ್ರಮಾಣ ಮಾಡ್ಕೊಳ್ತೀವಿ, ಅದನ್ನ ಪ್ರೂಫ್ ಆಗಿ ಇಟ್ಕೊಳ್ತೀವಿ. ಓ ಇವ್ನು ಹೇಳಿದಾನೆ, ಇದು ಸರಿಯಾಗತ್ತೆ ಅಂತ. ಇವಾಗ ಯಾರಾದ್ರೂ ನಮ್ಗೆ ಏನಾದ್ರೂ ಡೌಟ್ ಇದ್ದಾಗ ನಮ್ ಫ್ರೆಂಡ್ ಯಾರೋ ಒಬ್ರು ಬಂದು ಇದು ಸರಿ, ನೀ ಮಾಡ್ತಾ ಇರೋದು ಹೀಗೆ ಹೋಗ್ಬೇಕಾಗತ್ತೆ, ನಿನ್ನ ಮನಸ್ಸಿನಲ್ಲಿ ದ್ವಂದ್ವ ಇದೆ ಅಂತಂದ್ರೆ ನಾವು ಅದನ್ನ ಆ ಶಬ್ದಗಳನ್ನ ನಂಬ್ಕೊಳ್ತೀವಿ. ಅದನ್ನ ಪ್ರೂಫ್ ಆಗಿ ತಗೊಂಡು ಹಾಗೆ ಮುಂದುವರಿಸ್ತೀವಿ ಅವ್ರು ಏನ್ ಹೇಳಿದ್ದಾರೆ ಅಂತ. ಅಥವಾ ಹಾಗೇನೆ ನಮ್ಮ ಪೇರೆಂಟ್ಸ್ ಕೂಡ ಏನಾದ್ರೂ ನಮ್ಗೆ ಡೌಟ್ ಇದ್ದಾಗ, ಕ್ಲಾರಿಫಿಕೇಶನ್ ಬೇಕಿದ್ದಾಗ ಒದ್ದಾಡ್ತಾ ಇರ್ತೀವಿ ಯಾವುದೋ ಒಂದು ವಿಷಯಕ್ಕೆ. ಸೊ ಅವ್ರು ಹೇಳಿದಾಗ ಇಲ್ಲ ನನಗೆ ಗೊತ್ತಿದೆ, ಹೀಗೆ ಇದು ಮುಂದುವರಿಸ್ಬೇಕು, ಈ ಕಡೆ ಹೋದ್ರೆ ಇದನ್ನ ತಗೊಂಡ್ರೆ ನೀನು ಕರೆಕ್ಟ್ ಆಗುತ್ತೆ ಅಂದಾಗ ನಾವು ಅದನ್ನ ತಗೊಂಡು ಸರಿ ಆಗ್ತೀವಿ. ಹಾಗೆ ಈ ತರ ಶಬ್ದ ಪ್ರಮಾಣ ಅಂದ್ರೆ ಹೇಳಿದಿನ ಕೇಳ್ಕೊಳ್ಳೋದು. ಇವಾಗ ಅದಕ್ಕೆ ತುಂಬಾ ಎಕ್ಸಾಂಪಲ್ಗಳು ಹೇಳಿದ್ದಾರೆ ಪತ್ರಿಜಿ ಅವರು. ಏನಂದ್ರೆ ಯಾವ್ದಾದ್ರು ಒಂದು ಋಷಿ ಬಾಯಿಂದ ವಾಕ್ಯಗಳು ಬಂದ್ರೆ ಅದನ್ನ ನಾವು ಶಬ್ದ ಪ್ರಮಾಣ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವರು ಅದು ಅನುಭವ ಪೂರ್ವಕವಾಗಿ ಹೇಳಿರ್ತಾರೆ. ಅವ್ರಿಗೆ ಅದನ್ನ ಏನು ಅನುಭವಿಸಿರ್ತಾರೋ ಅದನ್ನ ಹೇಳಿರ್ತಾರೆ. ಸೊ ಆ ಶಬ್ದವನ್ನ ನಾವು ನಂಬುತ್ತೀವಿ, ಗಟ್ಟಿಯಾಗಿ ಅದನ್ನೇ ಫಾಲೋ ಮಾಡ್ತೀವಿ. ಸೊ ಹಾಗೇನೆ ಈ ಕ್ರೈಸ್ತ ಬೈಬಲ್ನ, ಈ ಜೀಸಸ್ ಏನನ್ನ ಹೇಳ್ತಾರೆ ಅದನ್ನ ನಂಬ್ತೀವಿ ಬೈಬಲ್ ಇಂದ. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿರ್ತಾನೆ ಇದೆಲ್ಲ ಶಬ್ದ ಪ್ರಮಾಣಗಳು ಅಂತ ಹೇಳ್ತಾರೆ. ಹಾಗೆ ಕುರಾನ್ ಅಲ್ಲಿ ಕೂಡ ಏನ್ ಹೇಳಿರ್ತಾರೋ ಅದನ್ನ ನಂಬ್ತಾರೆ. ಹೀಗೆ ಎಲ್ಲ ಧರ್ಮ ಗ್ರಂಥಗಳನ್ನು ಕೂಡ ಶಬ್ದಗಳು, ಶಬ್ದ ಪ್ರಮಾಣಗಳು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ಇವಾಗ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳಿದ್ರೆ, ಆಸ್ಟ್ರಲ್ ಟ್ರಾವೆಲ್ ಅವ್ರು ಸುಮ್ನೆ ಹೇಳೋದಿಲ್ಲ, ಅವ್ರಿಗೆ ಏನೋ ಗೊತ್ತೇ ಆಗೋದಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಆಗದಿದ್ರೆ ಒಬ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅದ್ ಗೊತ್ತಾದಾಗ ಮಾತ್ರ ಅವರು ಹೇಳ್ತಾರೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ಇಲ್ಲಾಂದ್ರೆ ಹೇಗ್ ಗೊತ್ತಾಗುತ್ತೆ ಆಸ್ಟ್ರಲ್ ಟ್ರಾವೆಲ್ ಮಾಡದಿದ್ರೆ? ಇವಾಗ ನಮ್ಗೆಲ್ಲ ಆಸ್ಟ್ರಲ್ ಟ್ರಾವೆಲ್ ಅಂತಂದ್ರೆ ಗೊತ್ತಿರಲ್ಲ. ನಾವ್ ಯಾವಾಗ ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ ಮತ್ತೆ ಅದೇ ಆಸ್ಟ್ರಲ್ ಟ್ರಾವೆಲ್ ಅಂತಾನು ಕೂಡ ಗೊತ್ತಿರಲ್ಲ. ಯಾರಾದ್ರೂ ನಮ್ಗೆ ಹೇಳಿದಾಗ ಮಾಸ್ಟರ್ಸ್ ಇದು ಆಸ್ಟ್ರಲ್ ಟ್ರಾವೆಲ್ ಅಂದಾಗ ಗೊತ್ತಾಗುತ್ತೆ. ಅವ್ರಿಗೆ ಹೇಗ್ ಗೊತ್ತಾಗಿರುತ್ತೆ ಅಂದ್ರೆ ಅವ್ರು ಅದನ್ನ ಅನುಭವ ಪಟ್ಟಿರ್ತಾರೆ. ಸೊ ಆ ಮಾತುಗಳನ್ನ ನಾವು ಫಾಲೋ ಮಾಡ್ತೀವಿ, ಅದನ್ನ ಪ್ರೂಫ್ ಆಗಿ ಇಟ್ಕೊಳ್ತೀವಿ. ಓ ಕರೆಕ್ಟ್ ಇವ್ರು ಹೇಳಿರೋದು. ಈ ತರ ಇದನ್ನ ಶಬ್ದ ಪ್ರಮಾಣಗಳು ಅಂತ ಇನ್ನು ಹಲವಾರು ಈ ತರ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಶಬ್ದ ಪ್ರಮಾಣ ಅಂದ್ರೆ ಕೇಳಿಸ್ಕೊಂಡು ನಾವು ಅದನ್ನ ನಂಬುವಂಥದ್ದು, ಅನುಭವ ಪೂರ್ವಕವಾಗಿ ಮಾತುಗಳು ಬಂದಿರೋದನ್ನ ನಂಬುವಂಥದ್ದು. ಎರಡನೇದು ಏನ್ ಹೇಳ್ತಾರೆ, ಉಪಮಾನ ಪ್ರಮಾಣ ಅಂತ ಹೇಳ್ತಾರೆ. ಉಪಮಾನ ಪ್ರಮಾಣ ಅಂತ ಹೇಳಿದ್ರೆ, ಉಪ ಅಂದ್ರೆ ಸಬ್ ಅಂದ್ರೆ ಇವಾಗ ನಾವ್ ಏನೋ ಒಬ್ರು ಮಾಡ್ತಾರೆ ಅದನ್ನ ಫಾಲೋ ಮಾಡುವಂಥದ್ದು. ಇವಾಗ PT ಉಷಾ ಚೆನ್ನಾಗಿ ಓಡಿದ್ದಾರೆ ಅಂತಂದ್ರೆ ಓ ಅವರಿಂದ ಆಗತ್ತೆ, ನನ್ಗೂ ಆಗಿದೆ ಅಂದ್ರೆ ನಮ್ಗೂ ಆಗತ್ತೆ, ಎಲ್ರಿಗೂ ಆಗತ್ತೆ ಅಂದ್ರೆ ಅದನ್ನ ಅದೇ ತರ ನಮ್ಗೂ ಆಗತ್ತೆ. ಅಂದ್ರೆ ಆ ತರ ಅಂತ ಅಂದ್ರೆ ಉಪಮಾನ ಪ್ರಮಾಣ. ಅದನ್ನು ಕೂಡ ನಂಬ್ತೀವಿ ನಾವು. ಒಬ್ರಿಗಾಗಿದೆ ಅಂದ್ರೆ ಎಲ್ಲರಿಗೂ ಆಗತ್ತೆ, ಓ ನನ್ನಿಂದನೂ ಸಾಧ್ಯ ಅನ್ನೋವಂಥದ್ದು. ಇದೇ ತರ ತೇನ್ಸಿಂಗ್ ಎವರೆಸ್ಟ್ ಹತ್ತಿದಾನೆ ಅಂತಂದ್ರೆ ಅದೆಲ್ರಿಗೂ ಸಾಧ್ಯ, ಆದ್ರೆ ಯಾರು ಪ್ರಯತ್ನ ಮಾಡೋದಿಲ್ಲ. ಅದನ್ನ ಉಪಮಾನ ಪ್ರಮಾಣ ಅಂತಂದ್ರೆ ನಾವು ಅದನ್ನ ಫಾಲೋ ಮಾಡ್ಬೋದು. ಇವಾಗ ಭೀಮ್ಸೆನ್ ಜೋಶಿ ಹಾಡಿದ್ದಾರೆ ಅಂತಂದ್ರೆ ಹಾಡಕ್ ಎಲ್ರಿಗೂ ಸಾಧ್ಯ. ಅವ್ರು ಹಾಡಿ ಪ್ರೂವ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಸಾಧ್ಯ, ಅದಕ್ಕೆ ಸಾಧನೆ ಬೇಕು. ಹಾಗೇನೆ ಧ್ಯಾನದಲ್ಲಿ ಕೂಡ ಎಲ್ಲರಿಗೂ ಅನುಭವ ಆಗಿದೆ ಅಂತಂದ್ರೆ ಅದ್ ನನಗೂ ಆಗತ್ತೆ. ಹೇಗೆ ಅಂದ್ರೆ ಧ್ಯಾನದಿಂದ, ಸಾಧನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ.
ಎಲ್ಲವನ್ನು ಅಷ್ಟೇ ಹೇಳ್ತಾರೆ. ಉಪಮಾನ ಅಂತಂದ್ರೆ ಒಬ್ರನ್ನ ನೋಡಿ ಇಮಿಟೇಟ್ ಮಾಡುವಂಥದ್ದು. ಇವಾಗ ಒಂದು ಸ್ಪೋರ್ಟ್ಸ್ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಆಧ್ಯಾತ್ಮಿಕ ಜೀವನ ಇರ್ಬೋದು, ಎಲ್ಲವನ್ನು ಕೂಡ ಒಬ್ಬ ಪೊಲಿಟಿಷಿಯನ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ರು ಆಗಿದ್ದಾರೆ ಅಂದ್ರೆ ನಮಗೂ ಆಗತ್ತದು. ಅಂದ್ರೆ ಪ್ರಯತ್ನ ಬೇಕು, ಅದಕ್ಕೆ ಸಾಧನೆ ಬೇಕು ಅಂತ ಹೇಳ್ತಾರೆ. ಮೂರನೇದೇನಂದ್ರೆ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಡೌಟ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ ಇನ್ಫರೆನ್ಸ್ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಇನ್ಫರೆನ್ಸ್ ಅನ್ನೋದಕ್ಕೆ ಅನುಮಾನ ಅಂತ ಪದಾನ ಅಳವಡಿಸ್ಕೊಂಡಿದೀವಿ ಅಂತ ಆಧ್ಯಾತ್ಮಿಕದಲ್ಲಿ ಹೀಗೆ ಅಳವಡಿಸ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ, ಇವಾಗ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ನಮ್ಗೊಂದು ಡೌಟ್ ಬರುತ್ತೆ. ಒಬ್ಬ ವ್ಯಕ್ತಿ ತುಂಬಾ ಆಧ್ಯಾತ್ಮಿಕದಲ್ಲಿ ಮುಂದಿದ್ದಾನೆ ಅಂದ್ರೆ ಮುಖ ನೋಡಿದ ತಕ್ಷಣ ನಾವು ಹೇಳ್ಬೋದು. ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಹಾಗೇನೆ ಪತ್ರಿಜಿಯವರು ಕೂಡ ಹೇಳ್ತಾರೆ ಅನುಮಾನ ಪ್ರಮಾಣ ಅಂತಂದ್ರೆ, ಇವಾಗ ಮುಖ ನೋಡಿದ ತಕ್ಷಣ ಒಬ್ಬ ಒಳ್ಳೆ ವ್ಯಕ್ತಿ ಅಥವಾ ಇವನು ಸರಿ ಇಲ್ಲ ಆತರ ಎಲ್ಲವನ್ನು ಡಿಸೈಡ್ ಮಾಡ್ಬೋದು. ಒಬ್ನ ಒಂದು ಸಾಧನೆ ಮಾಡಿದಾನೆ ಅಂತಂದ್ರೆ ಮುಖ ನೋಡಿದ ತಕ್ಷಣ ಹೇಳ್ಬೋದು. ಹಾಗೆ ಈ ತರ ಅನುಮಾನ ಯಾವಾಗ ಬರುತ್ತೆ ಅದನ್ನ ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ, 3 ಆಯ್ತು. ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅನುಮಾನ ಪ್ರಮಾಣ. ಅವರು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣ. ನಾವು ಹೇಳ್ತೀವಿ, ಎಷ್ಟೊಂದ್ ಸತಿ ಹೇಳ್ತೀವಿ, ಪ್ರತ್ಯಕ್ಷವಾಗಿ ಕಂಡ್ರು ಅದು ನಂಬೋದು ಕಷ್ಟ ಅಂತ ಹೇಳ್ತೀವಿ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತೀವಿ. ಅದನ್ನ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಇವಾಗ ಧ್ಯಾನದಲ್ಲಿ ನನಗೆ ಅನುಭವ ಆಗಿದೆ ಅಂತ ಹೇಳಿದ್ರೆ ಅದು ಪ್ರತ್ಯಕ್ಷ. ಇವಾಗ ಅನುಭವ ಆಗಿದೆ ಅಂತ ಅಂದ್ರೆ ಮಾತ್ರ ಸಾಲದು. ಇವಾಗ ಒಬ್ರು ಹೇಳಿದ್ರಂತೆ ಪತ್ರಿಜಿಯವರಿಗೆ, ನೀವು ಬಂದು ನನಗೆ ಧ್ಯಾನದಲ್ಲಿ ಇದನ್ನ ಹೇಳಿದ್ರಿ ಅಂತ. ಆದ್ರೆ ಅದು ನಾನು ನೆಕ್ಸ್ಟ್ ಧ್ಯಾನ ಮುಗಿಸ್ಕೊಂಡು ಎದ್ದ ತಕ್ಷಣ ಆ ಇನ್ಸಿಡೆಂಟ್ ನನಗೆ ಅನುಭವಕ್ಕೆ ಬಂತು ಅಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣ. ಅವರು ಕಂಡಿದ್ದನ್ನ ಪ್ರತ್ಯಕ್ಷವಾಗಿ ಅವರು ಅನುಭವಿಸಿದ್ದಾರೆ, ಅದು ಪ್ರತ್ಯಕ್ಷ ಪ್ರಮಾಣ. ಇವಾಗ ನಾವು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಈ ಶಬ್ದ ಪ್ರಮಾಣದಲ್ಲಿ ಏನ್ ಹೇಳಿರ್ತಾರೋ ಅದನ್ನ ನಾವು ಫಾಲೋ ಮಾಡಿದಾಗ ಏನು ಸಕ್ಸಸ್ ಕಾಣ್ತೀವಿ, ನಮಗ್ ಬೇಕಾಗಿರೋ ಸಕ್ಸಸ್ ಏನ್ ಕಾಣ್ತೀವಿ ಅದು ಪ್ರತ್ಯಕ್ಷ ಪ್ರಮಾಣ. ನಾವು ಅನುಭವಿಸಿ ಅದನ್ನ ಕಾಣೋದು ಪ್ರತ್ಯಕ್ಷ ಪ್ರಮಾಣ. ನಾವು ಪ್ರೂವ್ ಮಾಡ್ಕೊಳ್ತೀವಿ, ನಾವು ಸೆಲ್ಫ್ ಏನನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಪಡ್ಕೊಳ್ಳೋದೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಈ 4 ಪ್ರಮಾಣಗಳು, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಇದು 4ಕ್ಕೂ ಹೇಳ್ತಾರೆ ಅವರು ಯಾವ ಯೋಗಕ್ಕೆ ಇದೆಲ್ಲ ಸಂಬಂಧಪಟ್ಟಿದೆ ಅಂತಂದ್ರೆ, ಶಬ್ದ ಪ್ರಮಾಣ ಅಂದ್ರೆ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟಿದೆ. ಭಕ್ತಿ ಯೋಗ ನೋಡಿ ನಾವೆಲ್ಲಾನು ಒಂದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಎಲ್ಲವನ್ನು ಕೂಡ ಒಂದು ಗುರುಗೀತಾ ಇರ್ಬೋದು ಓದ್ಬೇಕಾದ್ರೆ ಆ ಶಬ್ದಗಳನ್ನ ನಾವು ಭಕ್ತಿ ಯೋಗದಲ್ಲಿ ಕಾಣ್ತೀವಿ. ಇವಾಗ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇವೆಲ್ಲ ಓದಿ ಅರ್ಥ ತಿಳ್ಕೊಳ್ತೀವಿ, ಅದೆಲ್ಲ ಭಕ್ತಿ ಯೋಗ. ನಾವು ಶಬ್ದಗಳನ್ನ ಉಪಯೋಗಿಸಿ ಅರ್ಥ ತಿಳ್ಕೊಂಡು ಮಾಡ್ತಾ ಇರ್ತೀವಿ, ಅದೆಲ್ಲ ಭಕ್ತಿ ಯೋಗಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಉಪಮಾನ ಪ್ರಮಾಣ ಅಂದ್ರೆ ಕರ್ಮಯೋಗಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಉಪಮಾನ ಅಂತಂದ್ರೆ ಒಬ್ರು ಮಾಡಿದ್ದನ್ನ ನಮಗೂ ಆಗತ್ತೆ ಅಂತ ನಾವು ಪ್ರೂವ್ ಮಾಡ್ಕೊಳ್ತೀವಿ. ಸೊ ಇದು ಕರ್ಮಯೋಗ. ನಾವು ಅವ್ರು ಮಾಡಿದ್ ನಮಗೂ ಆಗತ್ತೆ ಅಂದ್ರೆ ಆ ಕರ್ಮವನ್ನ ನಾವು ಮಾಡ್ಬೇಕು. ಸೊ ಅವಾಗ ಅದನ್ನ ಉಪಮಾನ ಪ್ರಮಾಣವನ್ನ ಕರ್ಮಯೋಗಕ್ಕೆ ಅವ್ರು ಹೋಲಿಸಿದ್ದಾರೆ. ಅನುಮಾನ ಪ್ರಮಾಣ ಅಂದ್ರೆ ಜ್ಞಾನ ಯೋಗ ಅಂತ ಹೇಳಿದ್ದಾರೆ. ಅನುಮಾನ ಪ್ರಮಾಣ ಅಂದ್ರೆ ನಮ್ಗೆ ಜ್ಞಾನ ಬೇಕು. ಒಬ್ರನ್ನ ನೋಡಿದ ತಕ್ಷಣ ಈ ತರಾನೇ ಇವ್ರು, ಅಥವಾ ಒಂದು ವಸ್ತುವನ್ನ ನೋಡಿದ ತಕ್ಷಣ ಇದು ಇದಕ್ಕೆ ಉಪಯೋಗ ಆಗತ್ತೆ, ಇದು ಬೇಡದೇ ಇರುವಂತದ್ದು, ಇದು ಯೂಸ್ಲೆಸ್. ಅಂದ್ರೆ ನಾವ್ ಏನನ್ನ ನೋಡ್ತೀವಿ ಅದು ಜ್ಞಾನದಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಅವರು ಅದನ್ನ ಅನುಮಾನ ಪ್ರಮಾಣವನ್ನ ಜ್ಞಾನ ಯೋಗ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣವನ್ನ ಧ್ಯಾನ ಯೋಗ ಅಂತ ಹೇಳ್ತಾರೆ. ನಾವು ಯಾವುದನ್ನೇ ಆದ್ರೂ ಕೂಡ ಇವಾಗ ಏನು
ನಾವು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತೀವಿ. ನಮ್ಗೊಂದು ಏನೋ ನೋಡ್ತೀವಿ ಅದು ಡೌಟ್ ಬರುತ್ತೆ. ಅದನ್ನ ನಾವ್ ಯಾರನ್ನು ಕೇಳಿದ್ರು ಕೂಡ ಮತ್ತು ಡೌಟ್ ಇರುತ್ತೆ. ಸೊ ಅವಾಗ ಪತ್ರಿಜಿಯವ್ರು ಏನ್ ಹೇಳೋದು, ನಿನ್ನ ಇಂಟ್ಯೂಷನ್ ಹೇಳತ್ತೆ ನಿನ್ಗೆ ಅಂತ. ನಮ್ಗೆ ಇಂಟ್ಯೂಷನ್ ಬರ್ಬೇಕು ಅಂದ್ರೆ ನಾವು ನಮ್ಮ ಮನಸ್ಸನ್ನ ಒಂದು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಅದು ಹೇಗೆ ಬರುತ್ತೆ ಅಂದ್ರೆ ಧ್ಯಾನದಿಂದ ಬರುತ್ತೆ. ಅದು ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಧ್ಯಾನ ಯೋಗ. ಧ್ಯಾನದಿಂದಲೇ ನಮ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಇಂಟ್ಯೂಷನ್ ಬರುತ್ತೆ. ಇಂಟ್ಯೂಷನ್ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ಆತ್ಮದ ಜೊತೆ ನಮ್ಗೆ ಕನೆಕ್ಟಿವಿಟಿ ಇದ್ದಾಗ ಮಾತ್ರ ಇಂಟ್ಯೂಷನ್ ಬರುತ್ತೆ. ಅದನ್ನೇ ನಾವು ಫಾಲೋ ಮಾಡ್ತೀವಿ. ಅಲ್ಲಿ ಮನಸ್ಸು ಮಧ್ಯ ಬರೋದಿಲ್ಲ. ಸೊ ಹಾಗಾಗಿ ಅವರು ಪ್ರತ್ಯಕ್ಷ ಪ್ರಮಾಣವನ್ನ ಧ್ಯಾನ ಯೋಗಕ್ಕೆ ಕಂಪೇರ್ ಮಾಡಿದ್ದಾರೆ. ಧ್ಯಾನ ಯೋಗ ಅಂತಾನೆ ಹೇಳಿದ್ದಾರೆ ಅವರು. ಸೊ ಅವ್ರು ಹೇಳೋದು ಲಾಸ್ಟ್ ಅಲ್ಲಿ ಅಂತಂದ್ರೆ ಈ 4 ಪ್ರಮಾಣಗಳನ್ನು ಧ್ಯಾನದಿಂದಲೇ ನಮ್ಗೆ ಗೊತ್ತಾಗುತ್ತೆ. ಇವಾಗ ಎಲ್ಲಾರು ಮಾಡಿದ್ದನ್ನು ನಾವು ಮಾಡಕ್ಕಾಗಲ್ಲ. ಅವರು ಹೇಳ್ತಾರಲ್ವಾ, ಉಪಮಾನ ಪ್ರಮಾಣ ಅಂದ್ರೆ ಬೇರೆಯವ್ರು ಮಾಡಿದ್ದು ನಾವು ಮಾಡ್ತೀವಿ, ಎಲ್ಲಾನು ಮಾಡ್ಬೇಕಾಗಲ್ಲ. ಯಾವೊಬ್ರು ಸ್ವಿಮ್ಮರ್ ಇರ್ತಾರೆ, ಸ್ಪೋರ್ಟ್ಸ್ ಇರ್ತಾರೆ, ಬೇರೆ ಕರಾಟೆ ಇರ್ತಾರೆ, ಮತ್ತೆ ಚೆನ್ನಾಗಿ ಸಂಗೀತ ಹಾಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಇಂಟರ್ನ್ಯಾಷನಲ್ ಸ್ಪೀಕ್, ಎಲ್ಲವನ್ನೂ ಮಾಡಕ್ಕಾಗಲ್ಲ. ಅದ್ ನನ್ಗೆ ಯಾವ್ದು ಬೇಕು ಅಂತ ಹೇಳ್ಬೇಕಾದ್ರೆ ಮತ್ತೆ ನಾವು ಧ್ಯಾನನೇ ಮಾಡ್ಬೇಕು. ಧ್ಯಾನದಿಂದ ಇಂಟ್ಯೂಷನ್ ಮೂಲಕ ನಾವು ತಿಳ್ಕೋಬೇಕು. ಸೊ ಹಾಗಾಗಿ ಅವರು ಹೈಯೆಸ್ಟ್ ಲೆವೆಲ್ ಯಾವುದು ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣ, ಧ್ಯಾನ ಯೋಗ. ಧ್ಯಾನದಿಂದಲೇ ನಮ್ಮ ಪ್ರತಿಯೊಂದು ಈ 4 ಪ್ರಮಾಣಗಳನ್ನು ನಾವು ಡಿಸೈಡ್ ಮಾಡುವಂಥದ್ದು. ಇವಾಗ ಒಬ್ರನ್ನ ನೋಡಿದ್ರೆ ಆ ಇಂಟ್ಯೂಷನ್ ಇವರು ಹೀಗೆ ಅಂತ ಹೇಳೋದು ಕೂಡ ಅಷ್ಟು ಸುಲಭವಾಗಿ ಬರಲ್ಲ. ಅದೇ ಸುಲಭವಾಗಿ ಬಂದ್ರು ಕೂಡ ನಾವು ಹೇಳ್ಬಿಡ್ಬೋದು. ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಇಂಟ್ಯೂಷನ್ ಇಂದ ಹೇಳ್ಬೇಕದು. ಇಂಟ್ಯೂಷನ್ ಮತ್ತೆ ಧ್ಯಾನದಿಂದಲೇ ಬರುತ್ತೆ. ಸೊ ಧ್ಯಾನ ಯೋಗ ಇಸ್ ಹೈಯೆಸ್ಟ್ ಅಂತಾನೆ ಪತ್ರಿಜಿಯವರು ಹೇಳ್ತಾರೆ. ಇನ್ನು ತುಂಬಾ ವಿಷಯಗಳು ಹೇಳಿದ್ದಾರೆ ಇದರಲ್ಲಿ. ಸೊ ತುಂಬಾ ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ. ಅದು ತುಂಬಾ ದೊಡ್ಡದಾಗಿದೆ. ಸೊ ನನಗೆ ಚಿಕ್ಕದಾಗಿರೋ ಎಕ್ಸಾಂಪಲ್ಸ್ ಮಾತ್ರ ಕೊಟ್ಟಿದ್ದೀನಿ. ಸೊ ಹೀಗಾಗಿ 4 ಪ್ರಮಾಣಗಳನ್ನ ಈ ಒಂದು ಲಾಕ್ಡೌನ್ ಸಂದೇಶಗಳು ಬುಕ್ಕಲ್ಲಿಂದ ನಾನು ತಿಳ್ಕೊಂಡಿದ್ದೆ. ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು. ಸೊ ಇದಕ್ಕಿಂತ ಜಾಸ್ತಿ ನಿಮ್ಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ನಿಮ್ಮ ವ್ಯೂಸ್ ಏನಾದ್ರೂ ಇದ್ರೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅಥವಾ ನಿಮ್ಮ ಧ್ಯಾನದ ಬಗ್ಗೆ ಏನ್ ಅನ್ಸಿದ್ರು ಅದನ್ನು ಹೇಳ್ಕೋಬಹುದು. ಈ ಕಾನ್ಸೆಪ್ಟ್ ಕೇಳಿದ್ರೆ ಯಾರಿಗೂ ಡೌಟ್ ಬರಬಾರ್ದು ಧ್ಯಾನದ ಮೇಲೆ. ಅಂದ್ರೆ ನಾವು ಜರ್ನಿಯಲ್ಲಿ ಇರ್ತೀವಿ, ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾಗ ಸುಮಾರು ವಿಷಯಗಳು ಹೇಳ್ತಾ ಇರ್ತೀವಿ ನಾವು. ಆ ವಿಷಯಗಳು ಹೇಳಿದಾಗ ಡೌಟ್ ಬರುತ್ತೆ, ಖಂಡಿತ ಬರ್ಬೇಕದು. ಬಟ್ ಈ 4 ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆದ್ರೆ ತರ್ಕ ಮಾಡಲ್ಲ ಯಾರು. ಈ ಪ್ರಮಾಣಗಳಿವೆಲ್ಲ ಅಲ್ವಾ? ಸೊ ಇದು ಒಳ್ಳೆ ಕಾನ್ಸೆಪ್ಟ್. ನಾನು ಕೇಳಿದ್ದೆ ಪತ್ರಿ ಸರ್ ಜೊತೆ, ಮತ್ತೆ ಮೇಡಮ್ ನೆನಪು ಮಾಡಿದ್ರು. ಮತ್ತೊಂದ್ಸತಿ ಯಾರೋ ಕ್ಲಾಸ್ ಮಾಡಿದಾಗ ಕೇಳಿದ್ದೆ, 3ನೇ ಸತಿ ಕೇಳೋದು. ಒಳ್ಳೆ ಕಾನ್ಸೆಪ್ಟ್ ಇದು. ಲಿಂಗೇಗೌಡರು ಮಾಡಿದ್ರು ಕ್ಲಾಸ್ ಇಲ್ಲೋ. ಸೊ ಒಳ್ಳೇದು ಒಳ್ಳೆ ಕಾನ್ಸೆಪ್ಟ್ ಇದು. ಕರೆಕ್ಟಾಗಿ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿರ್ತೀವಿ ನಾವು.